ಜೈ ಹಿಂದ್. ಭೂಮಾಪನ ಕಂದಾಯ ಇಲಾಖೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ 750ಕ್ಕೂ ಹೆಚ್ಚು ಹುದ್ದೆಗಳನ್ನ ಕರೆದಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಭೂಮಾಪಕ ಅಂದ್ರೆ ಯಾರು ಅಂದ್ರೆ ಲ್ಯಾಂಡ್ ಸರ್ವೇಯರ್ ಅಂತ ಹೇಳ್ತೀವಿ. ಆ ಹುದ್ದೆಯ ಕೆಲಸ ಏನು, ಟ್ರೈನಿಂಗ್ ಹೇಗಿರುತ್ತೆ, ಅವರು ಬಳಸುವ ಉಪಕರಣಗಳು ಯಾವ್ಯಾವು, ಪ್ರಮೋಷನ್ ಇರುತ್ತಾ ಇಲ್ವಾ, ಸ್ಯಾಲ್ರಿ, ಸೆಲೆಕ್ಷನ್ ಪ್ರೊಸೆಸ್ಸು, ಎಕ್ಸಾಮ್ ಪ್ಯಾಟರ್ನು, ಜಾಬ್ ಪ್ರೊಫೈಲು ಮತ್ತೆ ಯಾರ್ಯಾರು ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು, ಈ ಇನ್ಫಾರ್ಮೇಷನ್ನ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥ ಆಗೋದಿಲ್ಲ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಂಗೆ ನೋಡ್ತಾ ಇರ್ತೀರಾ ಅಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನಲ್ಲಿ ಆಲ್ ಆಪ್ಷನ್ನ ಕೊಡಿ. ನಾನು ಏನೇ ಅಪ್ಡೇಟ್ ಮಾಡಿದ್ರು ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆಯಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲಿಜಿಬಿಲಿಟಿ ಕ್ರಿಟೇರಿಯಾ ತಿಳ್ಕೊಳ್ಳೋದಕ್ಕಿಂತ ಮೊದಲು ಭೂಮಾಪಕ ಜಾಬ್ ಪ್ರೊಫೈಲ್ನ ತಿಳ್ಕೊಳ್ಳೋಣ. ಅವರ ವರ್ಕ್ ಯಾವ ಥರ ಇರುತ್ತೆ, ಟ್ರೈನಿಂಗ್ ಯಾವ ಥರ ಇರುತ್ತೆ, ಅವ್ರ ವರ್ಕು ಎಲ್ಲೆಲ್ಲಿರುತ್ತೆ, ಪ್ರಮೋಷನ್ ಯಾವ ಥರ ಇರುತ್ತೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಇದನ್ನ ತಿಳ್ಕೊಂಡಾದ್ಮೇಲೆ ನಿಮಗೆ ಎಲಿಜಿಬಿಲಿಟಿ ಕ್ರಿಟೇರಿಯಾ, ಏಜ್ ಕ್ರಿಟೇರಿಯಾ, ಎಕ್ಸಾಮ್ ಪ್ಯಾಟರ್ನು, ಸೆಲೆಕ್ಷನ್ ಪ್ರೊಸೆಸ್ಸು ಇದನ್ನ ಹೇಳ್ತೀನಿ ಗೈಸ್. ಭೂಮಾಪನ ಇಲಾಖೆ ಅಂದರೆ ಲ್ಯಾಂಡ್ ಸರ್ವೈವರ್. ಹೆಸರಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಭೂಮಿನ ಸರ್ವೆ ಮಾಡೋದು. ಇದು ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಗೆ ಸೇರಿರುವಂಥದ್ದು. ಭೂಮಾಪಕರ ಕೆಲಸ ಏನೇನು ಅಂತ ತಿಳ್ಕೊಳ್ಳೋಣ. ಲ್ಯಾಂಡ್ ಸರ್ವೇಯರ ಮುಖ್ಯ ಕೆಲಸ ಏನಂದರೆ ಭೂಮಿನ ವಿಜ್ಞಾನವಾಗಿ ಅಂದರೆ ಸೈಂಟಿಫಿಕ್ ಆಗಿ ಅಳತೆಯನ್ನು ಮಾಡೋದು ಇವರ ಮುಖ್ಯ ಕೆಲಸ ಆಗಿರುತ್ತೆ. ಈಗ ನಾವು ಎಲ್ಲೇ ಸೈಟ್ ತಗೋತೀವಿ, ಒಂದು ಜಮೀನ ತಗೋತೀವಿ, ಅದ್ರ ಅಳತೆ ಎಷ್ಟು ಅಂತ ಗೊತ್ತಿರಲ್ಲ. ಪಕ್ಕದಲ್ಲಿ ಇನ್ನೊಂದು ಜಮೀನು ಇರುತ್ತೆ, ಇನ್ನೊಂದು ಸೈಟ್ ಇರುತ್ತೆ. ನಮ್ದು ಇಷ್ಟೇ ಡೈಮೆನ್ಷನ್ ಇದೆ, ಇಲ್ಲಿಂದ ಇಲ್ಲಿವರೆಗೆ ನಮ್ಮ ಸೈಟ್ ಅಂತ ಎಲ್ಲ ನಾವು ಕಲ್ಲುಗಳನ್ನ ನೆಟ್ಕೊಂಡಿರ್ತೀವಿ. ಅದಕ್ಕೆಲ್ಲ ಸರ್ವೆ ಮಾಡಿ ಅಳತೆ ಹಾಕಿ ಕಲ್ಲನ್ನೆಲ್ಲ ನೆಟ್ಕೊಡೋದೇ ಈ ಲ್ಯಾಂಡ್ ಸರ್ವೇಯರು. ಇದೇ ಇವರ ಮೇನ್ ವರ್ಕ್ ಆಗಿರುತ್ತೆ. ಲ್ಯಾಂಡ್ ಸರ್ವೇಯರ್ ಕೆಲಸ ಭೂಮಿನ ಅಳತೆ ಮಾಡೋದು, ಬೌಂಡ್ರಿನ ಗುರುತು ಮಾಡೋದು, ಕಲ್ಲುಗಳನ್ನ ನೆಡ್ಸೋದು, ಸರ್ವೆ ಸ್ಕೆಚ್ನ ಹಾಕ್ಕೊಡೋದು, ಭೂ ವಿವಾದದ ಸಂದರ್ಭದಲ್ಲಿ ಭೂಮಿಗಳ ಪರಿಶೀಲನೆ ಮಾಡೋದು, ಸರ್ಕಾರಿ ಯೋಜನೆಗಳಿಗೆ ಭೂಮಾಪನ ನಡೆಸೋದು, ರಸ್ತೆ, ಕಾಲುವೆ, ಕಟ್ಟಡ, ರೈಲ್ವೆ ಇಲಾಖೆ ಮುಂತಾದ ಗೌರ್ಮೆಂಟ್ ಸ್ಕೀಮ್ಗಳಿಗೆ ಭೂಮಾಪನ ಮಾಡೋದು ಇವರ ಮುಖ್ಯ ಕೆಲಸ ಆಗಿರುತ್ತೆ. ಇದ್ರ ಜೊತೆಗೆ ಸರ್ವೆ ದಾಖಲೆಗಳು ಮತ್ತು ಡಿಜಿಟಲ್ ದಾಖಲೆಗಳನ್ನು ನಿರ್ವಹಣೆ ಮಾಡೋದು ಕೂಡ ಇವರ ಮುಖ್ಯ ವರ್ಕ್ ಆಗಿರುತ್ತೆ. ಇವ್ರ ಕೆಲಸ ಎಲ್ಲೆಲ್ಲಿರುತ್ತೆ ಗೊತ್ತಾ? ತಾಲೂಕು ಆಫೀಸು, ಡಿಸ್ಟಿಕ್ ಸರ್ವೆ ಆಫೀಸು, ಗ್ರಾಮ ಪಂಚಾಯಿತಿ, ರೈತರ ಜಮೀನುಗಳು, ಸರ್ಕಾರಿ ಜಮೀನುಗಳು, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಫೀಲ್ಡ್ ವರ್ಕ್ ಇರುತ್ತೆ. ಓವರ್ ಆಲ್ ಹೇಳ್ಬೇಕಂದ್ರೆ ಇವ್ರದ್ದು ಫೀಲ್ಡ್ ವರ್ಕೇ ಜಾಸ್ತಿ ಇರುತ್ತೆ. ನೀವು ಸೆಲೆಕ್ಷನ್ ಆದಮೇಲೆ 6 ತಿಂಗಳ ಬೇಸಿಕ್ ಟ್ರೈನಿಂಗ್ ಇರುತ್ತೆ. ಆ ಬೇಸಿಕ್ ಟ್ರೈನಿಂಗ್ ಆದಮೇಲೆ ನಿಮಗೆ 2 ವರ್ಷದ ಪ್ರೊಬೇಷನಲ್ ಪೀರಿಯಡ್ನ ಮಾಡ್ತಾರೆ. ಆ ಪೀರಿಯಡ್ನ ಎಂಡಿಂಗಲ್ಲಿ ನಿಮಗೆ ರಿಟರ್ನ್ ಎಕ್ಸಾಮ್ನ ಮಾಡ್ತಾರೆ. ಆ ರಿಟರ್ನ್ ಎಕ್ಸಾಮಲ್ಲಿ ನೀವು ಕಡ್ಡಾಯವಾಗಿ ಪಾಸ್ ಆಗಲೇಬೇಕು. ಆ ಪರೀಕ್ಷೆಯಲ್ಲಿ ನೀವು ಫೇಲ್ ಆದರೆ ಜಾಬಿಂದ ನಿಮ್ಮನ್ನ ತೆಗೆದಾಕ್ತಾರೆ. ಟ್ರೈನಿಂಗಲ್ಲಿ ನೀವು ಟ್ರೈನಿಂಗ್ನ ಮುಗಿಸ್ಕೊಂಡ್ರೆ ನನಗೆ ಜಾಬ್ ಆಗೋಯ್ತು, ನಾನು ಇನ್ಮೇಲೆ ಡ್ಯೂಟಿಗೆ ಹೋಗ್ಬೋದು ಅಂತೆಲ್ಲ ತಿಳ್ಕೊಳ್ಳೋಂಗಿಲ್ಲ. 6 ತಿಂಗಳು ಟ್ರೈನಿಂಗ್ ಆದಮೇಲೆ 2 ವರ್ಷದ ಪ್ರೊಬೇಷನಲ್ ಪೀರಿಯಡ್ ಇರುತ್ತೆ. ಆ ಪೀರಿಯಡಲ್ಲಿ ನೀವು ಎಕ್ಸಾಮ್ನ ಪಾಸ್ ಮಾಡಲೇಬೇಕು. ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಡ್ಯೂಟಿಗೆ ಜಾಯ್ನ್ ಆಗ್ಬೋದು ಗೈಸ್. ಹಾಗಾಗಿ ಟ್ರೈನಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಈ 6 ತಿಂಗಳು ಟ್ರೈನಿಂಗಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಅಂತ ನೋಡೋಣ. ಈ 6 ತಿಂಗಳು ಟ್ರೈನಿಂಗಲ್ಲಿ ಭೂಮಾಪನ ಸಿದ್ಧಾಂತ, ಭೂಮಿನ ಹೇಗೆ ಅಳತೆ ಮಾಡೋದು, ಸರ್ವೆ ಹೇಗೆ ಮಾಡೋದು, DGPS, GPS ಉಪಕರಣಗಳ ಬಳಕೆ ಹೇಗೆ ಮಾಡೋದು, ಫೀಲ್ಡ್ ಸರ್ವೆ, ಭೂ ದಾಖಲೆಗಳು ಮತ್ತು ಸರ್ವೆ ದಾಖಲೆಗಳ ಬಗ್ಗೆ ಕ್ಲಾಸ್ಗಳಿರುತ್ತೆ. ಇಲಾಖಾ ಪರೀಕ್ಷೆ, ಸರ್ವೆ ಸಾಫ್ಟ್ವೇರು, ಕಂದಾಯ ಇಲಾಖೆಯ ನಿಯಮ ಮತ್ತು ಕಾನೂನುಗಳು, ಫೀಲ್ಡ್ ಸರ್ವೆ ಪ್ರಾಕ್ಟಿಕಲ್ ಕ್ಲಾಸ್ಗಳು, ಇದೆಲ್ಲ ನಿಮ್ಮ 6 ತಿಂಗಳು ಟ್ರೈನಿಂಗಲ್ಲಿ ಇನ್ಕ್ಲೂಡ್ ಇರುತ್ತೆ. ಇದಾದಮೇಲೆ 2 ವರ್ಷದ ಪ್ರೊಫೆಷನಲ್ ಪೀರಿಯಡ್ ಇರುತ್ತೆ. ಆ ಪೀರಿಯಡ್ನ ಎಂಡಿಂಗಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ನ ಯಾರು ಪಾಸ್ ಮಾಡ್ತಾರೆ ಅವರು ಜಾಬ್ಗೆ ಹೋಗ್ತಾರೆ. ಈ ಹುದ್ದೆಗಳಲ್ಲಿ ಪ್ರಮೋಷನ್ ಇರುತ್ತೆ. ಸ್ಟಾರ್ಟಿಂಗ್ ನೀವು ಲ್ಯಾಂಡ್ ಸರ್ವೇಯರ್ ಆಗಿ ಸೆಲೆಕ್ಟ್ ಆಗ್ತೀರಾ. ನೆಕ್ಸ್ಟ್ ಪ್ರಮೋಷನ್ನಲ್ಲಿ ನಿಮಗೆ ಸೀನಿಯರ್ ಲ್ಯಾಂಡ್ ಸರ್ವೇಯರ್ ಸಿಗುತ್ತೆ. ಅದಾದಮೇಲೆ ಸರ್ವೆ ಇನ್ಸ್ಪೆಕ್ಟರ್ ಆಗ್ತೀರಾ. ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಇದು ಲಾಸ್ಟ್ ಸ್ಟೇಜು. ಈ ಥರ 4 ಪ್ರಮೋಷನ್ಗಳು ಇದರಲ್ಲಿ ಸಿಗುತ್ತೆ. ಇದಿಷ್ಟು ಆಯಿತು ಲ್ಯಾಂಡ್ ಸರ್ವೇಯರ್ನ ಜಾಬ್ ಪ್ರೊಫೈಲ್ ಡೀಟೇಲ್ಸು. ಈಗ ಎಲಿಜಿಬಿಲಿಟಿ ಕ್ರಿಟೇರಿಯಾ ಬಗ್ಗೆ ತಿಳ್ಕೊಳ್ಳೋಣ. ಏಜ್ ಕ್ರಿಟೇರಿಯಾ, ಎಕ್ಸಾಮ್ ಪ್ಯಾಟರ್ನು, ಸೆಲೆಕ್ಷನ್ ಪ್ರೊಸೆಸ್ಸು, ಸ್ಯಾಲ್ರಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಲಾಸ್ಟ್ ಡೇಟ್ ಯಾವಾಗ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ 750 ವೇಕೆನ್ಸಿನ ಕರೆದಿದ್ದಾರೆ. ಮೇಲ್ ಫಿಮೇಲ್ ಇಬ್ಬರು ಇದಕ್ಕೆ ಅಪ್ಲೈನ ಮಾಡಬಹುದು.
ನಾನ್ ಕಲ್ಯಾಣ ಕರ್ನಾಟಕ ಡಿಸ್ಟಿಕ್ಗಳಿಗೆ 560 ವೇಕೆನ್ಸಿ, ಕಲ್ಯಾಣ ಕರ್ನಾಟಕ ಡಿಸ್ಟಿಕ್ಗಳಿಗೆ 190 ವೇಕೆನ್ಸಿನ ಬಿಟ್ಟಿದ್ದಾರೆ. ಇದು ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ. ಅಪ್ಲಿಕೇಶನ್ನು 11 ಜುಲೈಗೆ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟು ಆಗಸ್ಟ್ 7. ಈ ಡೇಟ್ ನೆನ್ಪಿಟ್ಕೊಳ್ಳಿ, 7 ಆಗಸ್ಟಿಗೆ ಅಪ್ಲಿಕೇಶನ್ನು ಎಂಡ್ ಆಗುತ್ತೆ. ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 10. ಈ ಡೇಟ್ ಒಳಗಡೆ ಪೇಮೆಂಟ್ನ ಮಾಡಬೇಕಾಗುತ್ತೆ. ಸ್ಯಾಲ್ರಿ 37,500 ರೂಪಾಯಿಂದ 76,100 ರೂಪಾಯಿವರೆಗೆ ಬೇಸಿಕ್ ಪೇ ಇರುತ್ತೆ. ಇದ್ರ ಜೊತೆಗೆ ಅಲೌನ್ಸಸ್ ಕೂಡ ಸಿಗುತ್ತೆ. ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ 10th ಪಾಸ್ ಆಗಿರೋದ್ರ ಜೊತೆಗೆ ಡಿಪ್ಲೊಮಾ, BE, BTech, BSc ಈ ಪದವಿಗಳನ್ನು ಹೊಂದಿರಬೇಕು. 10th ಬರೀ 10th, ಸೆಕೆಂಡ್ PUC, ITI ಆಗೋದಿಲ್ಲ. ಮತ್ತು ನಾನ್ ಸೈನ್ಸ್ ಡಿಗ್ರಿ ಕೂಡ ಆಗೋದಿಲ್ಲ. BE, BTech, ಡಿಪ್ಲೊಮಾ ಆಗಿರೋರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಇಂಜಿನಿಯರಿಂಗು BE, BTech, AMIE ಡಿಗ್ರಿ ಇದು ಮೂರರಲ್ಲಿ ಯಾವುದಾದ್ರೂ ಆಗಿದ್ರೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಅಥವಾ BScಯಲ್ಲಿ ಮ್ಯಾಥ್ಸು, ಫಿಸಿಕ್ಸು, ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್ನು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಅಗ್ರಿಕಲ್ಚರಲ್ BSc ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಕೋರ್ಸ್ ಆಗಿದ್ರೆ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಅಥವಾ ಡಿಪ್ಲೊಮಾನ AICTE ಮಾನ್ಯತೆ ಪಡೆದಿರುವಂಥ ಸಂಸ್ಥೆಯಿಂದ ಅಥವಾ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾನ ಮಾಡಿದರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಇಲ್ಲಿ ಡಿಪ್ಲೊಮಾ ಬೇಸ್ ಕ್ವಾಲಿಫಿಕೇಷನ್ನು ಮತ್ತು BSc ಬೇಸ್ ಕ್ವಾಲಿಫಿಕೇಷನ್ನು ಮತ್ತು BE, BTech ಈ ಕ್ವಾಲಿಫಿಕೇಷನಲ್ಲಿ ಈ ಹುದ್ದೆಗಳಿಗೆ ಕರೆದಿರೋದು. ಇದು ಮೂರರಲ್ಲಿ ಯಾವುದಾದ್ರೂ ಒಂದು ಆಗಿದ್ರೆ ನೀವು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದಾಗಿದೆ. ಏಜ್ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದ್ರೆ 18ರಿಂದ 40 ವರ್ಷ ಆಗಿರಬೇಕು ಜನರಲ್ ಅವ್ರಿಗೆ. 2A, 2B, 3A, 3B ಅವರಿಗೆ 18ರಿಂದ 43 ವರ್ಷ. SC, ST, OBC ಕ್ಯಾಂಡಿಡೇಟ್ಸ್ಗೆ 45 ವರ್ಷ. ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಗಳಿಗೆ 10 ವರ್ಷ, ವಿಡೋಗೆ 10 ವರ್ಷ ಮತ್ತು ಎಕ್ಸ್-ಸರ್ವಿಸ್ಮೆನ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸು ಜನರಲ್ 2A, 2B, 3A, 3Bಗೆ 750 ರೂಪಾಯಿ ಆಗಿರುತ್ತೆ. SC, ST, OBC, ESM ಅವ್ರಿಗೆ 500 ರೂಪಾಯಿ ಆಗಿರುತ್ತೆ. ಹ್ಯಾಂಡಿಕ್ಯಾಪ್ಡ್ಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ನ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 10. ಈ ಡೇಟ್ ನೆನಪಿರಲಿ. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡೋದಾದರೆ ಆಫ್ಲೈನಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. 2 ಪೇಪರ್ ಇರುತ್ತೆ. 100 ಮಾರ್ಕ್ಸ್ಗೆ 2 ಅವರಲ್ಲಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸಿಲೆಬಸ್ ನೋಡೋದಾದರೆ ಪ್ರಚಲಿತ ಘಟನೆಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಇತಿಹಾಸ ಮತ್ತು ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ, ಪಂಚಾಯತ್ ರಾಜು, ಗ್ರಾಮೀಣಾಭಿವೃದ್ಧಿ ಹಾಗೂ ಕರ್ನಾಟಕದ ಆರ್ಥಿಕತೆ ಮತ್ತು ಪರಿಸರ ಸಮಸ್ಯೆಗಳ ಕುರಿತು ಪ್ರಶ್ನೆಗಳಿರುತ್ತೆ ಪೇಪರ್ 1ನಲ್ಲಿ. ಪೇಪರ್ 2 ಅಲ್ಲಿ ಮ್ಯಾಥ್ಸು, ಫಿಸಿಕ್ಸು, ಜಿಯೋಗ್ರಫಿ, ಆಧುನಿಕ ಭೂಮಾಪನ ವಿಭಾಗಗಳು, ಅದರಲ್ಲಿ ಫೋಗ್ರಾಮೆಟ್ರಿ, ಡ್ರೋನ್, UAV ಇಮೇಜರಿ, ರಿಮೋಟ್ ಸೆನ್ಸಿಂಗು, GPS, GIS ಇದ್ರ ಬಗ್ಗೆ ಕ್ವಶನ್ಗಳಿರುತ್ತೆ. ಅದಾದಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ನು, ಇದರಲ್ಲಿ MS ಆಫೀಸು, ಆಟೋ, CAD ಇದ್ರ ಬಗ್ಗೆ ಕ್ವಶನ್ಗಳಿರುತ್ತೆ. ಮತ್ತು GIS ಸಾಫ್ಟ್ವೇರ್ ಬಗ್ಗೆನೂ ಇರುತ್ತೆ. 100 ಮಾರ್ಕ್ಸ್ಗೆ 2 ಎಕ್ಸಾಮ್ಗಳಿರ್ತವೆ. ಅಂದರೆ ಟೋಟಲ್ಲು 2 ಪೇಪರು 200 ಮಾರ್ಕ್ಸು. ಒಂದು ಎಕ್ಸಾಮ್ಗೆ 2 ಅವರ್ ಟೈಮ್ನ ಕೊಡ್ತಾರೆ. ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದರೆ ಹೇಳ್ತೀನಿ ನೋಡಿ. ಎಕ್ಸಾಮ್ ಡೇಟು ಕಲ್ಯಾಣ ಕರ್ನಾಟಕ ಅವ್ರಿಗೆ ಬೇರೆ ಡೇಟು, ನಾನ್ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಬೇರೆ ಡೇಟು, ಬೇರೆ ಬೇರೆ ಡೇಟಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. 2 ಪೇಪರ್ಗಳು ಬೇರೆ ಬೇರೆ ಡೇಟಲ್ಲಿ ನಡೆಯುತ್ತೆ. ಮೊದಲು ಪೇಪರ್ 2ನ ಮಾಡ್ತಾರೆ, ನೆಕ್ಸ್ಟ್ ಡೇ ಪೇಪರ್ 1ನ ಮಾಡ್ತಾರೆ. ಪೇಪರ್ 2 ಅಕ್ಟೋಬರ್ 3ನೇ ತಾರೀಕು ನಡೆಯುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಎಕ್ಸಾಮ್ ನಡೆಯುತ್ತೆ. ಪೇಪರ್ 1 ಅಕ್ಟೋಬರ್ 4ಕ್ಕೆ ಬೆಳಿಗ್ಗೆ 10:30ಯಿಂದ 12:30ವರೆಗೆ ಎಕ್ಸಾಮ್ ನಡೆಯುತ್ತೆ. ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಗಳಿಗೆ ಅಕ್ಟೋಬರ್ 24ಕ್ಕೆ ಪೇಪರ್ 2 ಎಕ್ಸಾಮ್ ನಡೆಯುತ್ತೆ. ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ. ಪೇಪರ್ 1 ಅಕ್ಟೋಬರ್ 25ಕ್ಕೆ ಇರುತ್ತೆ. ಬೆಳಗ್ಗೆ 10:30ರಿಂದ 12:30ವರೆಗೆ ಈ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ ತಪ್ಪು ಮಾಡಿದ್ರೆ -0.25% ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಅಂದರೆ 4 ಕ್ವಶನ್ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಸ್ಕ್ರೀನಲ್ಲಿ ಕಾಣ್ತಾರಂತ ಈ ಲಿಂಕ್ನ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಭೂಮಾಪನ ಇಲಾಖೆದು ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಆನ್ಲೈನ್ ಅಂದ್ಬಿಟ್ಟು ಆಪ್ಷನ್ ಬರುತ್ತೆ. ಅಪ್ಲೈ ಕ್ಲಿಕ್ ಮಾಡಿ ನಿಮ್ಮ ಫೋನ್ ನಂಬರ್ನ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡಿದ್ರೆ OTP ಬರುತ್ತೆ. OTPನ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ಏನೇನು ಡೀಟೇಲ್ಸ್ ಕೇಳಿದರೆ ಪರ್ಸ್ನಲ್ ಡೀಟೇಲ್ಸು ಮತ್ತು ಎಜುಕೇಷನ್ ಡೀಟೇಲ್ಸು ಎಲ್ಲ ಡೀಟೇಲ್ಸ್ನ ಕೊಡ್ತಾ ಹೋಗಿ. ಅದಾದಮೇಲೆ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಪೇಮೆಂಟ್ನ ಕೊಡಿ. ಪೇಮೆಂಟ್ ಎಲ್ಲ ಆದಮೇಲೆ ನಿಮಗೆ
ಒಂದ್ಸಲ ಪ್ರಿವ್ಯೂ ಅಂತ ಬರುತ್ತೆ, ಪ್ರಿವ್ಯೂ ಎಲ್ಲದನ್ನು ನೋಡ್ಕೊಳ್ಳಿ, ಒಂದ್ ಕಡೆಯಿಂದ ಏನೇನು ಸರಿಯಾಗಿ ಟೈಪ್ ಮಾಡಿದ್ರೆ ಏನಾದ್ರು ತಪ್ಪಾಗಿದೆ ಅಂತ. ಅದೆಲ್ಲ ಆದ್ಮೇಲೆ ಸಬ್ಮಿಟ್ ಕೊಟ್ಬಿಟ್ಟು ಪ್ರಿಂಟ್ ಔಟ್ ತಗೊಳ್ಳಿ. ಎಕ್ಸಾಮ್ ಎಲ್ಲ ಪಾಸ್ ಆಯ್ತೀರಾ, ಸೆಲೆಕ್ಷನ್ ಎಲ್ಲ ನೀವು ಆದ್ಮೇಲೆ ನಿಮಗೆ 6 ತಿಂಗಳು ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಆದ್ಮೇಲೆ 2 ವರ್ಷದ ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಆ ಪ್ರೊಬೇಷನ್ ಪೀರಿಯಡ್ ಆದ್ಮೇಲೆ ಲಾಸ್ಟ್ ಅಲ್ಲಿ ನಿಮಗೆ ಒಂದು ರಿಟರ್ನ್ ಎಕ್ಸಾಮ್ ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಆ ರಿಟರ್ನ್ ಎಕ್ಸಾಮ್ ಅಲ್ಲಿ 35% ಮಾರ್ಕ್ಸ್ ನ ತಗೋಬೇಕು, ಮತ್ತೆ ಪ್ರಾಕ್ಟಿಕಲ್ ಅಲ್ಲಿ 40% ಮಾರ್ಕ್ಸ್ ನ ತಗೊಂಡು ನೀವು ಪಾಸ್ ಆದ್ರೆ ಮಾತ್ರ ಆ ಜಾಬ್ ಅಲ್ಲಿ ಪರ್ಮನೆಂಟ್ ಆಗಿ ಮುಂದುವರಿಬಹುದು. ಯಾರು 35 ಮತ್ತೆ 40% ನ ತಗೊಳಲ್ಲ ಅವ್ರನ್ನ ಫೇಲ್ ಮಾಡ್ತಾರೆ, ಅವ್ರನ್ನ ಜಾಬ್ ಇಂದ ಡಿಸ್ಕಂಟಿನ್ಯೂ ಮಾಡ್ತಾರೆ, ಅವ್ರ ಜಾಬ್ ಹೋಗುತ್ತೆ. ಹಾಗಾಗಿ ಪ್ರೊಬೇಷನ್ ಪೀರಿಯಡ್ ಅಲ್ಲಿ 35 ಮತ್ತೆ 40% ತಗೊಳ್ಳೋದು ತುಂಬಾ ಅತಿ ಅವಶ್ಯಕ ಆಗಿರುತ್ತೆ. ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಮತ್ತು ಕ್ಯಾಟಗರಿ ವೈಸ್ ವೇಕೆನ್ಸಿ PDF ನಿಮಗೆ ಬೇಕಂದ್ರೆ ಈ ಸ್ಕ್ರೀನ್ ಅಲ್ಲಿ ಕಾಣ್ತಾರಂತ ನಂಬರ್ಗೆ DM ಮಾಡಿ, ನಿಮ್ಗೆ ಈ PDF ನ ಪ್ರೊವೈಡ್ ಮಾಡ್ತೀನಿ. ಅದ್ರ ಜೊತೆಗೆ ಎಕ್ಸಾಮ್ ಅಲ್ಲಿ ಬರುವಂತಹ ಸಿಲೆಬಸ್ PDF ಕೂಡ ನನ್ನ ಹತ್ರ ಇದೆ. ಆ PDF ಕೂಡ ನಿಮ್ಗೆ ವಾಟ್ಸಪ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ಕಾಣಿಸ್ತಾರಂತ ನಂಬರ್ಗೆ DM ಮಾಡಿದ್ರೆ ನಾನು ನಿಮ್ಗೆ PDF ನ ಪ್ರೊವೈಡ್ ಮಾಡ್ತೀನಿ ಗೈಸ್. ನೀವು ಅಪ್ಲೈ ಮಾಡೋದಕ್ಕಿಂತ ಮೊದಲು ನಿಮ್ಮ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿ, ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅದನ್ನೆಲ್ಲ ನೋಡಿಕೊಂಡು ಕ್ಲಿಯರ್ ಆಗಿ ತಿಳ್ಕೊಂಡು ಅಪ್ಲೈನ ಮಾಡಿ ಗೈಸ್. ರಿಟರ್ನ್ ಎಕ್ಸಾಮ್ ಅಲ್ಲಿ 35% ನೀವು ಮಾರ್ಕ್ಸ್ ನ ತಗೊಳ್ಳೇಬೇಕು. 35% ಮಾರ್ಕ್ಸ್ ತಗೊಂಡ್ರೆ ಮೆರಿಟ್ ಲಿಸ್ಟ್ ಅಲ್ಲಿ ನೀವು ಬರ್ತೀರಾ. ಮತ್ತೆ ಎಷ್ಟು ವೇಕೆನ್ಸಿ ಇದೆ, ಎಷ್ಟು ಜನ ಪಾಸ್ ಆಗಿದ್ದಾರೆ ಆ ಆಧಾರದ ಮೇಲೆ ಅವರು ಮೆರಿಟ್ ಲಿಸ್ಟ್ ನ ಪ್ರಿಪೇರ್ ಮಾಡ್ತಾರೆ. ಯಾರು 35% ಗಿಂತ ಕಡಿಮೆ ಮಾರ್ಕ್ಸ್ ನ ತಗೋತಾರೆ ಅವರು ಫೇಲ್ ಆಗ್ತಾರೆ. ಪಾಸ್ ಆಗ್ಬೇಕಂದ್ರೆ 35% ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಳ್ಳೇಬೇಕಾಗುತ್ತೆ, 2 ಪೇಪರ್ ಇಂದ ಸೇರಿ. ಮತ್ತೆ ಯಾವುದೇ ಫಿಸಿಕಲ್ ಬೇರೆ ಇವೆಂಟ್ಗಳೇನು ಇರೋದಿಲ್ಲ. ಇದಿಷ್ಟು ಇವತ್ತಿನ ಲ್ಯಾಂಡ್ ಸರ್ವೇರ್ ಹುದ್ದೆಗಳ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಯಾರು ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಜೈ ಹಿಂದ್.